ಈಗ ಎಲ್ರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಗೈಸ್. ಇವತ್ತು ತುಂಬ ಸ್ವಲ್ಪ ದೊಡ್ಡ ಚಾಲೆಂಜೇ ಕೊಟ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಏನು ಮಾಡಿದ್ದೀನಿ ಅಂದರೆ 10K ಲೈಕ್ಸ್ ಏನಾದರೂ ಬಂದರೆ ಮೆಸೇಜ್ ತೆಗಿತೀನಿ ಅಂತ ಹೇಳಿದ್ದೀನಿ. ಬಟ್ ನನ್ನ ಪ್ರಕಾರ ಇದಾಗಲ್ಲ, ಸೊ ಡೌಟೇ. ಬಟ್ ಏನೂ ನಂಬಕ್ಕೂ ಆಗಲ್ಲ. ನಾನು ಇದುವರೆಗೂ 10K ಲೈಕ್ಸ್ ಯಾವ ವೀಡಿಯೋದಲ್ಲಿ ನೋಡಿಲ್ಲ. 2K 3K 4K ಅನ್ಕೋತೀನಿ, 4000 ಲೈಕ್ವರೆಗೂ ನೋಡಿದ್ದೀನಿ. 10K ಲೈಕ್ ಬರಬೇಕಂದ್ರೆ ಮಿನಿಮಮ್ ಒಂದು 2 lakh ವ್ಯೂಸ್ ಎಲ್ಲ ಬರಬೇಕು ನನ್ನ ಪ್ರಕಾರ. ಸೊ ಗೊತ್ತಿಲ್ಲ, ನೋಡೋಣ. ಆದರೂ ಆಗ್ಬೋದು, ಜನರಿಗೆ ಆ್ಯಕ್ಚುಲಿ ಇಂಥ ಚಾಲೆಂಜ್ ಕೊಟ್ಟರೆ ಮಾಡೋದು. ನೋಡೋಣ ಏನಾಗುತ್ತೆ ಅಂತ. ಇವಾಗ ಕನ್ಫ್ಯೂಷನ್ಸಲ್ಲಿ ಇದ್ನಲ್ಲ ನಿನ್ನೆ, ಅದ್ರ ಕತೆ ಏನಾಯ್ತು ಅಂದರೆ, ಅವರು ಪೋಸ್ಟ್ಪೋನು, ನಾನು ಪೋಸ್ಟ್ಪೋನು. ಸೊ ಅವರು ಒಂದು ನೀನು ಬರೋಂಗಿಲ್ಲಪ್ಪ ಅಂದ್ಬಿಟ್ಟಿದ್ರೆ ತಲೆ ಬಿಸಿ ಹೋಗ್ಬಿಡೋದು. ಸೊ ಇದಕ್ಕೆ ಎಕ್ಸಾಕ್ಟಾಗಿ ನಾನು ನಾಳೆ ಕೂತ್ಕೊಂಡು, ಸೊ ನನಗೇನು ಅನಿಸುತ್ತೆ ಅಂದರೆ, ಪ್ರಾಪರಾಗಿ ನನಗೆ ಯಾವ್ದು ಬೆಟ್ರು. ಸೊ ಅಂದರೆ ನನಗೆ ಜಾಬ್ ಮಾಡಬೇಕು ಅನ್ನೋದು ತಲೆಯಲ್ಲಿಲ್ಲ. ಸೊ ಆ ರೀಸನಿಂದ ನಾನು ಯಾವ್ದನ್ನ ಚೂಸ್ ಮಾಡಿದರೆ ಬೆಟ್ರು ಆ್ಯಂಡ್ ಯಾವುದು ಬೆಸ್ಟ್ ನನಗೆ. ಸೊ ಎಲ್ಲ ಮೊದಲಿಗೆ ಪಾಸಿಟಿವ್ಸ್ನ ಬರ್ಕೊಂಡು ಹೋಗ್ತೀನಿ. ಸೊ ಇದರಲ್ಲಿ ಬರೋ ಪಾಸಿಟಿವು, ಅದರಲ್ಲಿ ಬರೋ ಪಾಸಿಟಿವ್. ಸೊ ಒಂದು ಸಲ ಪಾಸಿಟಿವ್ ಮುಗ್ದಂಗೆ ಸೊ ನೆಗೆಟಿವ್ಸ್ನೂ ಬರೀತೀನಿ. ಸೊ ಎರಡನ್ನೂ ಕಂಪ್ಯಾರಿಸನ್ ಮಾಡಿ, ಸೊ ಫೈನಲಾಗಿ ನನಗೆ ಯಾವ್ದು ಬೆಸ್ಟು, ನಾನು ಯಾವ್ದನ್ನ ಚೂಸ್ ಮಾಡಲಿ, ಸೊ ಅದನ್ನು ನಾನು ನಾಳೆ ಮಾಡ್ತೀನಿ. ನೋಡೋಣ. ಸೊ ಅದು ನಿಮಗೂ ತೋರಿಸ್ತೀನಿ. ಸೊ ಹೆವಿ ಬಿಸಿಲಿದೆ ಗುರು. ಇಷ್ಟೊತ್ತೆಲ್ಲ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಕರ್ಗಾಗ್ಬಿಡ್ತೀವಿ. ಬಿಸಿಲಿಗೆ ಹೋಗ್ಬಿಟ್ಟು ತುಂಬ ದಿನ ಆಯಿತಲ್ಲ ನಾನು. ಏರ್ ಕಟ್ಟೆಲ್ಲ ಮಾಡಿಸ್ಬೇಕಾಯ್ತಾ. ಸೊ ಅದಕ್ಕೆ ಎಲ್ಲ ಸೇರಿ ಒಂದೇ ಚಾಲೆಂಜ್ ಕೊಟ್ಬಿಟ್ಟಿದ್ದೀನಿ. ನನಗೂ ತುಂಬ ದಿನದಿಂದ ಮೀಸೆ ಫುಲ್ ತೆಗಿಬೇಕು ಅನ್ನೋ ಆಸೆ ಇದೆ. ಬಟ್ ನಿಮಗೆ ಅದು ಒಂದು ವಿಷಯ ಅಂತೂ ನನ್ನ ಕೈಯಲ್ಲಿ ಹೇಳೋಕ್ಕಾಗಲ್ಲ. ಸೊ ನಾನು ಈ ಮೀಸೆನ ಒಂದು ಸ್ಪೆಷಲ್ ಡೇಗೇ ತೆಗಿಯೋಣ ಅಂದ್ಕೊಂಡಿದ್ದೆ. ಬಟ್ ಅದು ಸ್ವಲ್ಪ ಕಷ್ಟನೇ. ಅದಕ್ಕೆ ಕಾಯ್ತಾ ಕೂತ್ರೆ ಮೀಸೆ ಹಿಂಗೆ ಆಗಿಬಿಡುತ್ತೆ ನಂದು. ಅದು ಹೇಳೋಕ್ಕಾಗಲ್ಲ ಬಿಡಿ, ತುಂಬ ಇದಾಗುತ್ತೆ ಸೈಲೇದು. ಸೊ ಅಂದ್ಬಿಟ್ರೆ ಇದು ಅಷ್ಟೇ, ಇದನ್ನು ತೆಗಿಬೇಕು. ಮತ್ತು ನಾನಿದೆ ಅಂದ್ಕೊಂಡೆ ಸೊ ಫುಲ್ ಬಿಡೋಣ ಮತ್ತೆ ನೋಡೋಣ ಅಂತ. ಬೇಡ. ಸೊ ಇದು ಶೇವ್ ಮಾಡಲಾ ಏನು ಮಾಡಲಿ. ಶೇವ್ ಮಾಡಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ಕು, ಶೇವ್ಗೂ ಟ್ರಿಮ್ಗೂ ಡಿಫ್ರೆಂಟ್ ಲುಕ್ ಬರುತ್ತೆ ಆಯಿತಾ. ನನಗೆ ಶೇವ್ ಮಾಡಬೇಕು ಅನಿಸ್ತಾ ಇದೆಯಾ ಲುಕ್ ಗೊತ್ತಾಗ್ತಿಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಇದಂತೂ ಶೇವಿಂಗೆ, ಯಾಕಂದರೆ ಕಟ್ಟಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ. ಶೇವಿಂಗ್ ಕಂಪ್ಲೀಟ್ ಶೇವ್ ಮಾಡ್ತೀನಿ ನಾನೇ. ಸೊ ನಾನೇ ಮಾಡ್ತೀನಿ ಗುರು. ನಂದು ಫಸ್ಟ್ ಟೈಮ್ ಅಂದಮೇಲೆ ನಾನೇ. ಸೊ ಅಲ್ಬಿಟ್ಟು ಅದೆಲ್ಲ ನನ್ನಂತ ಕೆಲವೊಬ್ಬರಿಗೆ ಈ ಥರ ಇರುತ್ತೆ. ಏನು ಇದಕ್ಕೆ OCD ಅನ್ಬೋದು, ಏನೋ ಹೇಳ್ಬೋದು, ನನಗೆ ಗೊತ್ತಿಲ್ಲ. ಸೊ ಬಿಸಿಲಲ್ಲಿ ಇವಾಗ ಸತ್ತು ಏನೋ ಒಂದು ಆಗ್ತೀನಿ ನಾನು. ನನ್ನ ಮೈಂಡಲ್ಲಿ ಯಾವತ್ತೂ ನೋಡಿ ಫುಟ್ಬಾಲ್ ಅಂತಲೇ ಓಡ್ತಾ ಇರುತ್ತೆ. ಇವಾಗಲೂ ಅಷ್ಟೇ ಎಲ್ಲ ಕನ್ಫ್ಯೂಷನ್ಸ್ ಮಧ್ಯೆ ನನಗೇನು ಅನಿಸ್ತದೆ, ಒಂದು ಸಲ ಟ್ಯೂಸ್ಡೇ ಬರಲಿ ಅಂತ ಅನಿಸ್ತಾ ಇದೆ. ಟ್ಯೂಸ್ಡೇಗೆ ಯಾಕೆ ವೆಯ್ಟ್ ಮಾಡಲಿ ಅಲ್ವಾ. ಇವತ್ತು ಫ್ರೈಡೇ, ಮೋಸ್ಟ್ ಪ್ರಾಬಬಲಿ ಇವತ್ತು ನಾನು ಹೋಗ್ತೀನಿ. ಟರ್ಫಿಗೆ ಹೋಗ್ತೀನಿ ಅಷ್ಟೇ. ಫಿಕ್ಸಾ ಹಿಂಗೆ ಫಿಕ್ಸು ಅಷ್ಟೇ. ಇವತ್ತು ಹೋಯ್ತೀನಿ ನೈಟು, ನೋಡೋಣ. ಇವತ್ತು ಹೋದರೆ ಅದು ಬಿಟ್ಟರೆ ಇನ್ನೂ ಟ್ಯೂಸ್ಡೇ ಗ್ಯಾರಂಟಿ. ಟ್ಯೂಸ್ಡೇನೇ ಹೋದ್ನಲ್ಲ ಅವತ್ತು, ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಗುರು. ಆ ಹೊಸ ಬೂಟಲ್ಲಿ ಫಸ್ಟ್ ಡೇ ಆಟ ಕ್ರೇಜಿ ಬರುತ್ತೆ. ಬಟ್ ಆದರೆ ನಂದು ಫೀಲ್ಡಲ್ಲಿ ಜಾಸ್ತಿ ಆಟ ಇರಲಿಲ್ಲ. ಬಟ್ಟು ಸ್ಟಾರ್ಟಿಂಗು ಬಾಲ್ ಟಚಿಂಗು ಅದೆಲ್ಲ ಸೂಪರು, ಬಾಲ್ ಕಂಟ್ರೋಲು ಅದೆಲ್ಲ ಸಖತ್ತಾಗಿದೆ ಆ ಬೂಟಲ್ಲಿ. ಸ್ಪೆಷಲಿ ಕಿಪ್ ಸ್ಟಾಗರು. ನಾನು ತುಂಬ ಏನು ಬೂಟ್ ಯೂಸ್ ಮಾಡಿಲ್ಲ. ನಾನು ಫಸ್ಟ್ ಯೂಸ್ ಮಾಡಿರೋದು ಯಾವುದ್ಯಾವುದು ಎನ್ಕೌಂಟರ್ ಅಂತ ಬರುತ್ತೆ. ಸೊ ಆ ಟೈಮಲ್ಲಿ ಫಸ್ಟು ತಗೊಂಡಿರೋದು. ಸೊ ಅದೂ ಏನು ಮಾಡಿದೆ, ಅದೆಲ್ಲೋ ಹೋಯ್ತು ಗೊತ್ತಿಲ್ಲ. ಸೊ ಅದು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾನು ತಗೊಂಡಿರೋದು ಯಾವುದಪ್ಪ ಅದು, ಅಲ್ಲಿ ಯಾರೋ ನೋಡಿದವ್ರೆ ಗುರು. ಅದು ಬಿಟ್ಟರೆ ನೆಕ್ಸ್ಟ್ ನಾನು ತಗೊಂಡಿರೋದು ಯಾವುದದು, ನೆಕ್ಸ್ಟ್ ಯಾವ್ದು ಗುರು, ಇಷ್ಟೊಂದು ಕನ್ಫ್ಯೂಷನ್. ನೋಡಿ, ಒಬ್ಬ ಈ ಥರದ್ದು ಮಾಡಿಬಿಟ್ರೆ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ನಾನು ನೆಕ್ಸ್ಟ್ ತಗೊಂಡಿರೋದು ನಿವ್ಯಾ. ಅದು ಆ್ಯಕ್ಚುಲಿ ಅದು ಫುಲ್ಲಿಂದ ಏನೋ ಸ್ವಲ್ಪ ಟೈಟಾಗಿ ಬರುತ್ತೆ. ಸೊ ಅದೆಲ್ಲ ಕಟ್ ಮಾಡಿ ಏನೋ ಮಾಡಿಬಿಟ್ಟಿದೆ. ಸೊ ಅದು ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಆ ನಿವ್ಯಾ ಆದಮೇಲೆ ನಿವ್ಯಾನೇ ನಾನು ಮೇಯ್ನ್ ಆಟ ಆಡಿರೋ ಬೂಟ್ ಗುರು. ಸೊ ಅದೆಲ್ಲ ತುಂಬ ಆಟ ಆಡ್ಬಿಟ್ಟಿದ್ದೀನಿ. ಅದಾದಮೇಲೆ ಏನಾಯ್ತು ಅಂದರೆ ಲಾಕ್ಡೌನ್ ಆಯಿತು. ಸೊ ನನ್ನ ಬೂಟಿನ ಕತೆ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು ಲಾಕ್ಡೌನು. ಸೊ ಅದು ತುಂಬ ಚೆನ್ನಾಗಿ ಬಂದಿತ್ತು. ಅದೆಲ್ಲ ನನಗೆ ಯೋಚನೆಯೇ ಇಲ್ಲ. ಸೊ ಅದು ಫುಲ್ ಕೆಳಗಡೆ ಇದಾಗಿರೋದು, ಅದು ಕಟ್ಟಾಗಿರೋ ಸೀನಲ್ಲೆಲ್ಲ ಫುಲ್ ಕೆಳಗಡೆ ಏನೋಗಿರೋ ಸೌದೋಗಿರೋದು. ಅದಾದಮೇಲೆ ನೆಕ್ಸ್ಟ್ ಯಾವ ಬೋಟ್ಗೆ ಹೋದೆ, ನೆಕ್ಸ್ಟು ಸೆಗಾ ಆಯಿತು.
ಸೆಗಾ ನಂತರ ಕಿಪ್ಸ್ಟಾ ಆಯಿತು. ಕಿಪ್ಸ್ಟಾ ಆಗಿ ಇವಾಗ ಮನೆಯಲ್ಲಿ ಕಿಂಗ್ ಇದೆ, ಫೆಲೋ ಕಿಂಗು. ಅದು ಬಿಟ್ಟರೆ ಇವಾಗ ನನ್ನ ಹತ್ರ ಇಲ್ಲಿ ಇನ್ನೊಂದು ಕಿಪ್ಸ್ಟಾನೇ ಇರೋದು. ನನಗೆ ಎಲ್ಲ ಎಷ್ಟು ಬೂಟ್ ಇದೆ ಎಲ್ಲ ಒಂದೊಂದು ಟ್ರೈ ಮಾಡಬೇಕು ಅನ್ನೋ ಆಸೆ. ಹಂಗೆ ಟ್ರೈ ಮಾಡೋಕ್ಕೆ ಹೋದರೆ ಇಷ್ಟು ಲಕ್ಷ ದುಡ್ಡುಗಳಾಗ್ಬೋದಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ನನಗೆ ಇದು ಜೆನೆಸಿಸ್ ಒಂದು ಸಲ ತಗೊಂಡು ಯೂಸ್ ಮಾಡಬೇಕು ಅನ್ನೋ ಆಸೆ ಇದೆ. ಅದು ಬಿಟ್ಟರೆ ಅಂಜಾದಲ್ಲಿ ಯಾವುದಾದ್ರೂ ಬೂಟ್ ತೆಗೋಬೇಕು ಅನ್ನೋ ಆಸೆ ಇದೆ. ಇನ್ನು ನೈಕು, ಅಡಿಡಾಸು, ಪೂಮಾ ಎಲ್ಲ ಒಂದೊಂದು ತಗೋಬೇಕು, ನೋಡೋಣ. ಅದೆಲ್ಲ ಆದಮೇಲೆ ಇನ್ಯಾವ ಬೂಟ್ ಮೇಲೆ ಆಸೆ ಬರುತ್ತೋ ಗೊತ್ತಿಲ್ಲ. ಬಟ್ ಇವಾಗ ಸಣ್ಣ ಸಣ್ಣ ಬೂಟ್ ಎಲ್ಲ ಯೂಸ್ ಮಾಡಿಬಿಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಇವತ್ತು ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೀ ಅನಿಸ್ತು. ಇವಾಗ ಒಂದು ಕಾಲ್ ಬಂತು. ಸೊ ಆ ಕಾಲಿಂದ ಸ್ವಲ್ಪ ಇದಾಯಿತು. ಅಂದರೆ ಇವತ್ತು ಆ್ಯಕ್ಚುಲಿ 3 ಕಾಲ್ ಆಯಿತು. ಸೊ 3 ಕಾಲು, ಒಂದು ಚಾಟು. ಸೊ ಇದಿಷ್ಟರಲ್ಲಿ ನನಗೆ ಇದಾಗಿರೋದು. ಸೊ ಒಂದು ಕಾಲಿಂದ ಮತ್ತೆ ಏನೋ ಒಂದು ಆ ಕಡೆ ಈ ಕಡೆ ಅಂತ ಆಯಿತು. ಮತ್ತೆ ಇನ್ನೊಬ್ಬನ ಮೆಸೇಜ್ ನೋಡಿ ಸ್ವಲ್ಪ ಆ ಕಡೆ ಅಂತ ಆಯಿತು. ಬಟ್ ಸ್ಟಿಲ್ ಕ್ಲಾರಿಫಿಕೇಷನ್ ಇಲ್ಲ. ಬಟ್ ಸದ್ಯಕ್ಕೆ ನಾನು ಸ್ವಲ್ಪ ಫ್ರೀ ಮೈಂಡೆಡ್ ಥರ ಅನಿಸ್ತಾ ಇದೆ. ಎಲ್ಲದಕ್ಕೂ ಥಿಂಕ್ ಮಾಡಿ ನೋಡೋಣ ಏನು ಅಂತ. ಟಫ್ ಇದೆ. ಬಟ್ ಟುಡೇ ಟುಮಾರೋ ಸ್ವಲ್ಪ ದಿನಗಳಿಗೆ ನಾನು ಓಕೆ ಅನ್ಕೋದೆ. ಅಂದರೆ ಸಾಟರ್ಡೆ ಸಂಡೇ ಆದಮೇಲೂ ಮತ್ತೆ ಟ್ವಿಸ್ಟ್ ಬಂದರೂ ಬರ್ಬೋದು. ಸೊ ಅದೆಲ್ಲ ನಿಮ್ಗೆ ಗೊತ್ತಾಗತ್ತೆ ಹೋಗ್ತಾ. ಇನ್ನೊಂದು 10 ದಿನದಲ್ಲಿ ನಾನು 365 ಡೇಸ್ ಚಾಲೆಂಜು ಕೂಡ ಕಂಪ್ಲೀಟ್ ಆಗುತ್ತೆ. ಪ್ರಾಬಬ್ಲಿ ಏನು ನಿಲ್ಲಿಸ್ಬಿಡ್ತೀನೋ ಇಲ್ಲ ಎಕ್ಸ್ಟ್ರೀಮ್ ಆಗಿಬಿಡ್ತೀನೋ ನನಗೂ ಗೊತ್ತಿಲ್ಲ. ಮುಂದೋ ನಿಲ್ಲಿಸ್ಬಿಡ್ತೀನಿ 365 ಡೇಸ್ ಆದಮೇಲೆ. ಇಲ್ಲ ಎಕ್ಸ್ಟ್ರೀಮ್ ಅಂದರೆ ಪ್ರಾಪರಾಗಿ ಫೀಲ್ಡ್ಗಿಳಿದು ವ್ಲಾಗ್ ಮಾಡೋ ಸಂಭವಗಳೆಲ್ಲವೂ ಕಾಣಿಸುತ್ತಿದೆ. ಒಂದು ಐಲೆಕ್ಸ್ ಹೋಯ್ತಾ ಇದೆ. ನನಗೆ ಬ್ಯಾಂಗ್ಳೂರಲ್ಲಿ ಐಲೆಕ್ಸ್ ಕಂಡಾಗ ಡಿ ವಿನ್ ಕನ್ನಡ ಹೋಗ್ತಾ ಇದ್ದಾರೆ ಅಂತಲೇ ಅನಿಸೋದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನಂಥ ಗಾಡಿ ಇಲ್ಲ. ಅದೇ ಐಲೆಕ್ಸ್ ಅಂದೆ. ಡಿ ವಿನ್ ಕನ್ನಡದು ವೀಡಿಯೋ ನೋಡ್ದೇನು ಟೈಮ್ ಆಗಿಬಿಡ್ತು ಗುರು. ನಿಜ ನಿಮ್ಗೆ ಹೇಳಿದ್ರೆ ನಂಬಲ್ಲ. ನಾನು ಯಾವಾಗ ಸೊ ನಮಗೆ ಲಾಕ್ಡೌನ್ ಟೈಮಲ್ಲಿ ಟಿ ವಿ ಪ್ರೋ ಫಸ್ಟ್ ವೀಡಿಯೋ ಬಂದಿರೋದು. ಅವತ್ತಿಂದ ಸ್ಟಾರ್ಟ್ ಮಾಡಿದವನು ಇವತ್ತವ್ರಿಗೆ ಒಂದು ವೀಡಿಯೋ ಬಿಡದೆ ನಾನು ಕಂಪ್ಲೀಟಾಗಿ ನೋಡ್ತೀನಿ. ಇವತ್ತವ್ರಿಗಲ್ಲ, ಒಂದು ಇವಾಗ ಲಾಸ್ಟು 2.5 ಮಂತಿಂದ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಯೂಟ್ಯೂಬಲ್ಲಿ ಯಾರು ವೀಡಿಯೋಸು ನೋಡ್ತಾ ಇಲ್ಲ. ಒಂದೊಂದು ಅಂದರೆ ಇವಾಗ ರೆಗ್ಯುಲರಾಗಿ ನೋಡೋ ಚಾನಲ್ಸ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಟಾಪಲ್ಲಿ ಇದ್ದಿರೋದು ಟಿ ವಿ ಪ್ರೋ. ಸೊ ಟಿ ವಿನ್ ಕನ್ನಡ ವೀಡಿಯೋನೇ ನಾನು ನೋಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಅಂದರೆ ಒಟ್ಟಾರೆಯಾಗಿ ಲೈಫು ತುಂಬ ಟಫಾಗಿ ನಡೀತಾ ಇದೆ ಅಂತ ಅಂದ್ಕೊಬಿಡಿ. ಅದು ಬಿಟ್ಟು ಇವಾಗ ಸ್ವಲ್ಪ ಫೀಫಾ ವರ್ಲ್ಡ್ ಕಪ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ನೋಡೋಕೈತಲ್ಲ ಗುರು. ಸೊ ಮೊದಲೆಲ್ಲ ಸುಮ್ಮನೆ ಫೋನ್ ನೋಡ್ತಾಯಿದ್ರೆ ನಿದ್ರೆ ಬರ್ತಾ ಇರಲಿಲ್ಲ. ಇವಾಗ ಫೀಫಾ ವರ್ಲ್ಡ್ ಕಪ್ ಹಾಕ್ಕೊಂಡು ಮಲ್ಕೊಬಿಟ್ರೆ ಸೊ 10:30 ಮ್ಯಾಚು 10:30, 11:30, 12:30ವರೆಗೂ ನೋಡೋಕೈತಿಲ್ಲ ನನಗೆ. ಇನ್ನು ಬೆಳಿಗ್ಗೆದ ಮ್ಯಾಚ್ ಒಂದು ನೋಡ್ಬೋದು ಅಷ್ಟೇ. ಆ 6:30ಗೆಲ್ಲ ಇದ್ದರೆ ನಾನು ನೋಡ್ಬಿಡ್ತೀನಿ ಎದ್ಬಿಟ್ಟು ಆರಾಮಾಗಿ. ಅದು ಬಿಟ್ಟು ಅರ್ಜೆಂಟೀನಾ 7:30 ಇದೆ ನಾಳೆ, ನೋಡೋಣ. 8:30, 9:30 ಏನಾಗ್ಬೋದು ಅದ್ರ ಕತೆ ಹೆಂಗೆ ಗೊತ್ತಿಲ್ಲ. ಸೊ ಒಟ್ಟಾರೆಯಾಗಿ ಅಷ್ಟೇ, ಇದೆಲ್ಲ ಅಪ್ಡೇಟ್ಸ್ ಅಷ್ಟೇ. ಚೆನ್ನಾಗಿಲ್ಲ ಒಳಗು. ಆಯಿತು, ಇವತ್ತು ಹೋಗಿ ಈ ಕಡೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರ್ತೀನಿ ಅನ್ಕೋತೀನಿ ಅಷ್ಟೇ ಗುರು. ಸೊ ನಿಮ್ಗೇನು ಅನಿಸುತ್ತೆ ನಾನು ಮಾಡ್ತಿರೋ ವ್ಲಾಗ್ ಬಗ್ಗೆ ಎಲ್ಲ ಕಮೆಂಟ್ ಹಾಕಿ. ಸೊ ನೋಡೋ ಏನು ತಮ್ಮನೇಲೂ ಟೈಟಲ್ ಎಲ್ಲದಕ್ಕೂ ಫುಲ್ ತಲೆ ಬಿಸಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಗುರು. ಸೊ ಎಲ್ಲರಿಗೂ ಇರೋ ಕಷ್ಟನೇ. ನನ್ನ ಕಷ್ಟ ನನಗಂತೂ ಕಷ್ಟ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇರಬೇಕು ಲೈಫಲ್ಲಿ, ಅಂದ್ರೇ ಚಂದ ನೋಡಿ, ಮಜಾ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.